Hi, hello, namaste friends. Welcome to the Raman tutorial for GK. ಓಕೆ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಏನು GPSTR ಎಕ್ಸಾಮ್ಸ್ ಅಲ್ಲಿ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ, ಆ ಒಂದು ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾನು ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ. ಯಾಕೆ ಮೇಡಮ್ ಇಷ್ಟು ಬೇಗ ಅಂತಂದ್ರೆ, ಇನ್ನೇನು ಟಿ ಆದ ತಕ್ಷಣ ನಿಮ್ಗೆ GPSTR ಕಡೆ ಫೋಕಸ್ ಮಾಡ್ಬೇಕಾಗತ್ತೆ. ಇದನ್ನ ನೀವು ಟಿಟಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಎಸ್, ಹಾಗಾದ್ರೆ ಇವತ್ತು ನಾನು ಮೊದಲನೇ ಅಧ್ಯಾಯವನ್ನ, ಅದಕ್ಕೆ ಸಂಬಂಧಪಟ್ಟಂತ ಒಂದ್ 20 ಪ್ರಶ್ನೋತ್ತರಗಳನ್ನ 2-3 ಅಂಕಗಳಲ್ಲಿ ಉತ್ತರ ಬರೀತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ವಿಡಿಯೋವನ್ನ ಎಂಡ್ ವರ್ಗು ನೋಡಿ. ಎಷ್ಟು ಅಂಕಗಳು 3 ಅಂಕಗಳಿಗೆ ಬರುತ್ತೆ, ಯಾವ ಪ್ರಶ್ನೆ 2 ಅಂಕಕ್ಕೆ ಬರುತ್ತೆ, ಸೊ ಎಕ್ಸಾಮ್ಸ್ ಎಲ್ಲ ಯಾವಾಗ ಆಗತ್ತೆ, ಈ ಎಲ್ಲಾ ಒಂದು ವಿಚಾರಗಳ ಬಗ್ಗೆ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇವತ್ತು ನಾನು ಆಧಾರಗಳ ಬಗ್ಗೆ ತಿಳಿಸ್ತಾ ಇರುವಂತದ್ದು. ಮೂಲಗಳು ಯಾವುವು ಮತ್ತು ಇತಿಹಾಸವನ್ನ ಬರೆಯಲು ಅವು ಏಕೆ ಅಗತ್ಯ ಅಂತ ಇದೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮೂಲಗಳು ಅಂತಂದ್ರೆ ಏನಿದೆ, ಆಧಾರಗಳು. ಆಧಾರಗಳು ಅಂದ್ರೆ ಏನೇನು, ಇತಿಹಾಸವನ್ನ ಬರೀಲಿಕ್ಕೆ ಅವು ಯಾಕೆ ಇಷ್ಟೊಂದು ಅವಶ್ಯಕವಾಗಿದೆ ಅಂತ ಪ್ರಶ್ನೆ ಇದೆ. ಇತಿಹಾಸದ ನಿರ್ಮಾಣಕ್ಕೆ ಅಗತ್ಯವಾದಂತಹ ಮೂಲ ಸಾಮಗ್ರಿಗಳು, ಹಾಗೆಯೇ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತಾ ಇದೀವಿ, ಆಧಾರಗಳು ಅಂತ ಕರಿತಾ ಇದೀವಿ ಅಲ್ವಾ. ಅವು ನಿರ್ದಿಷ್ಟ ಅವಧಿಯ ವಿವರಗಳನ್ನ ನೀಡುತ್ತವೆ, ಹಾಗೆ ಹಿಂದಿನ ಘಟನೆಗಳನ್ನ ಅರ್ಥ ಮಾಡಿಕೊಳ್ಳಲು ಅವಶ್ಯಕವಾಗಿರ್ತಕ್ಕಂತ ಆಧಾರಗಳು ಅಂತ ಕರಿತಾ ಇದೀವಿ. ನಮ್ಗೆ ಹಿಂದಿನ ಘಟನೆಗಳ ಬಗ್ಗೆ, ಸೊ ಅವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇರ್ತಕ್ಕಂತಹ ಒಂದು ಆಧಾರಗಳು. ಮೂಲಗಳಿಲ್ಲದೆ ಇತಿಹಾಸದ ನಿರ್ಮಾಣ ಸಾಧ್ಯವಿಲ್ಲ ಅಲ್ವಾ. ಯಾವುದೇ ಆಧಾರ ಇಲ್ದಂಗೆ ನಾವು ಇತಿಹಾಸವನ್ನ ಸೃಷ್ಟಿ ಮಾಡ್ತೀವಿ, ಇತಿಹಾಸದ ವಿಷಯವನ್ನ ಕಲಿತೀವಿ ಅನ್ನೋದು ಕಷ್ಟ. ಸೊ ಯಾಕೆ ಅಂತಂದ್ರೆ, ಅಗತ್ಯವಾದಂತಹ ಸತ್ಯಗಳು, ಪುರಾವೆಗಳನ್ನ ಅವುಗಳು ನಮ್ಗೆ ಒದಗಿಸಿ ಕೊಡುತ್ತೆ. ಹಾಗಾಗಿ ಮೂಲಗಳು ಬಹಳ ಮುಖ್ಯ ಅಂತೇಳಿ ಹೇಳ್ಬೋದು. ಇದು ನಿಮ್ಗೆ 3 ಅಂಕದ ಪ್ರಶ್ನೆ ಅಂತೇಳಿ ನಾನು ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಪಾಯಿಂಟ್ಸ್ ಮಾಡಿ ಎಕ್ಸಾಮ್ಸ್ ಅಲ್ಲಿ ಬರೆದ್ರಿ ಅಂದ್ರೆ ಆರಾಮಾಗಿ 3ಕ್ಕೆ 3 ಅಂಕಗಳು ಕೂಡ ಸಿಗತ್ತೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಎರಡನೇ ಪ್ರಶ್ನೆ 2 ಅಂಕಗಳಿಗೆ. ಮೂಲಗಳಿಗೆ ಸಂಬಂಧಪಟ್ಟಂತೆ ಇತಿಹಾಸವನ್ನ ಮಾನವ ದೇಹಕ್ಕೆ ಹೇಗೆ ಹೋಲಿಸಬಹುದು ಅಂತ ಇದೆ. ಪ್ರಶ್ನೆ ಅರ್ಥ ಆಯ್ತಾ? ಇತಿಹಾಸವನ್ನ ಮಾನವ ದೇಹಕ್ಕೆ ಹೋಲಿಸಬಹುದು. ಅಲ್ಲಿ ಮೂಲಗಳು ಅಸ್ಥಿ ಪಂಜರದಂತೆ ಇರುತ್ತೆ. ಅಸ್ಥಿ ಪಂಜರವು ದೇಹಕ್ಕೆ ಮೂಲಭೂತ ರಚನೆಯನ್ನ ಒದಗಿಸುವಂತೆಯೇ ಮೂಲಗಳು ಕೂಡ ಇತಿಹಾಸದ ನಿರೂಪಣೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮೂಲಭೂತ ಸಂಗತಿಗಳು ಮತ್ತು ಪುರಾವೆಗಳನ್ನ ಒದಗಿಸಿಕೊಡುತ್ತೆ. ಆದ್ದರಿಂದಲೇ ಈ ಆಧಾರಗಳನ್ನ ಮನುಷ್ಯನ ಒಂದು ಮಾನವನ ದೇಹಕ್ಕೆ ಹೋಲಿಕೆ ಮಾಡಿರುವಂತದ್ದು. ಹಾಗಾದ್ರೆ ಇದನ್ನ ಎಷ್ಟು ಅಂಕಕ್ಕೆ ಕೇಳ್ಬೋದು ಮೇಡಮ್ ಅಂದ್ರೆ, ಇದನ್ನ 2 ಅಂಕದ ಪ್ರಶ್ನೆಗಳನ್ನಾಗಿ ಕೇಳ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಹತ್ರ ಬಂದಾಗ ನಾವು ಓದ್ಕೊಂಡು ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದಕ್ಕಿಂತಲೂ ಕೂಡ ಟಿಇಟಿ ಜೊತೆಲಿ ನೀವು GPSTR ಎಕ್ಸಾಮ್ ನ ಒಂದು ಪ್ರಿಪ್ರೇಷನ್ ಕೂಡ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನೀವಿಲ್ಲಿ ಆರಾಮಾಗಿ ಒಬ್ಬ ಶಿಕ್ಷಕಿಯಾಗಿ ಹೊರಗಡೆ ಬರ್ಬೋದು. ಎಸ್, 3ನೇ ಪ್ರಶ್ನೆಗೆ ಹೋಗೋಣ. ಇತಿಹಾಸದ ಬಗ್ಗೆ ನಾವು ಪಡೆಯುವ ದೃಷ್ಟಿಕೋನವನ್ನ ಯಾವುದು ನಿರ್ಧರಿಸುತ್ತದೆ? ಎಸ್, 2 ಅಂಕದ ಪ್ರಶ್ನೆ ಇದು. ಬಳಸಿದಂತಹ ಮೂಲ ಇತಿಹಾಸದ ಬಗ್ಗೆ ನಾವು ಪಡೆಯುವ ದೃಷ್ಟಿಕೋನವನ್ನ ನಿರ್ಧಾರ ಮಾಡುತ್ತೆ. ಅಂದ್ರೆ ಬೇರೆ ಬೇರೆ ಆಧಾರಗಳು ಐತಿಹಾಸಿಕ ಘಟನೆಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ದೃಷ್ಟಿಕೋನಗಳು, ವಿವರಗಳನ್ನ, ಇದೆಲ್ಲವನ್ನ ಅದು ಒದಗಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಇದು ನಿಮ್ಗೆ 2 ಅಂಕಕ್ಕೆ ಕೇಳಲ್ಪಡ್ತಕ್ಕಂತ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಇನ್ನು 4ನೇ ಪ್ರಶ್ನೆಗೆ ಬರೋಣ. ಸಾಹಿತ್ಯಿಕ ಮೂಲಗಳನ್ನ ಹೇಗೆ ವರ್ಗೀಕರಿಸಲಾಗಿದೆ? ಮೂಲಗಳಲ್ಲಿ ಸಾಹಿತ್ಯ ಆಧಾರಗಳು ಹಾಗೇನೆ ಪುರಾತತ್ವ ಆಧಾರಗಳು ಅಂತೇಳಿ 2 ರೀತಿಯಾದಂತಹ ಆಧಾರಗಳು ಇದೆ. ಅಂತಹ ಆಧಾರಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಾಹಿತ್ಯ ಮೂಲಾಧಾರಗಳ ಬಗ್ಗೆ ತಿಳಿಯೋಣ. ಇವುಗಳನ್ನ 2 ರೀತಿಯಲ್ಲಿ ವರ್ಗೀಕರಣ ಮಾಡಿದೀವಿ ನೋಡಿ. ಸಾಹಿತ್ಯದ ಮೂಲಗಳನ್ನ 2 ವಿಧಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ.
ಭಾರತೀಯರು ನಿರ್ಮಿಸಿದಂತಹ ಸ್ಥಳೀಯ ಸಾಹಿತ್ಯ ಮತ್ತು ವಿದೇಶಿ ಸಂದರ್ಶಕರು, ಪರಿಶೋಧಕರು ಹಾಗೆ ವಿದ್ವಾಂಸರ ಬರಹಗಳನ್ನ ಒಳಗೊಂಡಿರುವಂತಹ ವಿದೇಶಿ ಸಾಹಿತ್ಯ. ಸ್ಥಳೀಯ ಸಾಹಿತ್ಯ ಅಥವಾ ದೇಶಿ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ಸೊ ಇವೆರಡೂ ಕೂಡ ಸಾಹಿತ್ಯದ ಎರಡು ಮೂಲಗಳು ಅಂತ ನಾವು ಹೇಳ್ತಾ ಇದೀವಿ. ಸರಿ, ಗೊತ್ತಾಯ್ತಾ? ಹಾಗಾದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ಅಂದ್ರೆ ನೆನ್ಪಿಟ್ಕೊಂಡು ನೀವು ಬರಿಬೇಕು. ಸ್ಥಳೀಯ ಮತ್ತು ವಿದೇಶಿ ಸಾಹಿತ್ಯದ ಮೂಲಗಳ ತಲಾ 2 ಉದಾಹರಣೆಗಳನ್ನ ಕೊಡಿ. ಅಂದ್ರೆ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ 2 ಉದಾಹರಣೆ, ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2 ಉದಾಹರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ. 3 ಅಂಕದ ಪ್ರಶ್ನೆ ಇದು. ಸ್ಥಳೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅದರ ಮೂಲಗಳ ಉದಾಹರಣೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ, ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ, ಇವೆರಡೂ ಕೂಡ ನಮ್ಮ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಮುಖ ಗ್ರಂಥಗಳು. ಇವೆರಡೂ ಕೂಡ ಸ್ಥಳೀಯ ಸಾಹಿತ್ಯ. ಇನ್ನ ವಿದೇಶಿ ಸಾಹಿತ್ಯದ ಮೂಲಗಳು ಅಂದ್ರೆ ಮ್ಯಾಗಸ್ತನಿಸ್ ಬರೆದಿರ್ತಕ್ಕಂಥ ಇಂಡಿಕಾ ಗ್ರಂಥ, ಹಾಗೇನೆ ಉಯನ್ ಸ್ಯಾಂಗನ ಸಿಯುಕಿ ಗ್ರಂಥ. ಸೊ ಇವೆರಡೂ ಕೂಡ ಬೇರೆ ದೇಶದ ವಿದ್ವಾಂಸರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯದ ಮೂಲಗಳು. ಹಾಗಾಗಿ ಇವುಗಳನ್ನ ನಾವು ವಿದೇಶಿ ಸಾಹಿತ್ಯಗಳು ಅಂತ ಕರಿತಾ ಇದೀವಿ. ಸರಿನಾ? ಇನ್ನ 6ನೇ ಪ್ರಶ್ನೆಗೆ ಹೋಗೋಣ. 3 ರೀತಿಯ ಪುರಾತತ್ವ ಶಾಸ್ತ್ರದ ಮೂಲಗಳು ಯಾವುವು? ಅಂದ್ರೆ ಈ ಪುರಾತತ್ವ ಶಾಸ್ತ್ರ ಮತ್ತೆ ಸಾಹಿತ್ಯಿಕ ಆಧಾರಗಳಲ್ಲಿ 2 ವಿಧಗಳಿರುತ್ತೆ. ಅದರಲ್ಲಿ ಇವೆರಡೂ ವಿಧಗಳಲ್ಲಿ ಇದ್ರ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡ್ರಿ. ಈಗ ನಾವು ತಿಳ್ಕೊಳ್ತಾ ಇರೋದು ಇದ್ರ ಬಗ್ಗೆ. ಓಕೆ, 3 ವಿಧದ ಪುರಾತತ್ವ ಶಾಸ್ತ್ರದ ಮೂಲಗಳು ಅಥವಾ ಆಧಾರಗಳು ಅಂತಂದ್ರೆ ನಾಣ್ಯಗಳು, ಪುರಾತತ್ವ ಶಾಸ್ತ್ರದ ಉತ್ಖನನದಿಂದ ಪಡೆದಂತ ಸ್ಮಾರಕಗಳು, ಹಾಗೆ ಕಲಾಕೃತಿಗಳು, ಮತ್ತೊಂದು ಶಾಸನಗಳು. ಅರ್ಥ ಆಯ್ತಾ? ಈ 3 ಕೂಡ ಬಹಳ ಮುಖ್ಯವಾದಂತ 3 ರೀತಿಯಾದಂತ ಪುರಾತತ್ವ ಶಾಸ್ತ್ರದ ಮೂಲಗಳು ಅಂತ ನಾವು ಗುರುತಿಸ್ತಾ ಇದೀವಿ. ಅರ್ಥ ಆಯ್ತಲ್ವಾ? 7ನೇ ಪ್ರಶ್ನೆಗೆ ಹೋಗೋಣ. ಶಾಸನಗಳು ಯಾವ ರೀತಿಯ ಮಾಹಿತಿಯನ್ನ ಒದಗಿಸುತ್ತವೆ? 2 ಅಂಕದ ಪ್ರಶ್ನೆ. ಶಾಸನಗಳು ನಮ್ಗೆ ಆಧಾರಗಳು ಅಂತ ಅಂದ್ವಿ. ಇವು ಯಾವ ರೀತಿ ನಮ್ಗೆ ಆಧಾರವನ್ನ ಒದಗಿಸ್ಕೊಡ್ತಾ ಇದಾವೆ ಅಂದ್ರೆ, ಈ ಶಾಸನಗಳು ಸೇರಿದಂತಹ ಕಾಲದ ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆರ್ಥಿಕತೆ, ಆಡಳಿತ, ಇತರ ಅಂಶಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತವೆ ಶಾಸನಗಳು. ನಿಮಗೆ ಗೊತ್ತಿರಬಹುದು, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು, ಹಾಗೆ ನಮ್ಮ ಅಶೋಕ ರಚನೆ ಮಾಡಿದಂತ ಸಾಕಷ್ಟು ಶಾಸನಗಳು, ಕರ್ನಾಟಕದಲ್ಲಿ ಐಹೊಳೆ ಶಾಸನ ಆಗಿರ್ಬೋದು, ಕಪ್ಪೆ ಅರಭಟನ ಶಾಸನಗಳಾಗಿರ್ಬೋದು, ಇದೊಂದೇ ಅಂತಲ್ಲ, ಸಾಕಷ್ಟು ಇದಾವೆ. ಉತ್ತರ ಮೆರೂರು ಶಾಸನಗಳು. ಸೊ ಇವೆಲ್ಲಾ ಶಾಸನಗಳೇನಪ್ಪ ಅಂದ್ರೆ ನಮ್ಮ ಪ್ರಾಚೀನ ಭಾರತದ ಐತಿಹ್ಯವನ್ನ ತಿಳಿಸ್ಕೊಡ್ತಕ್ಕಂತ ಪ್ರಮುಖ ಒಂದು ಆಧಾರಗಳು ಅಂತ ಹೇಳ್ತಾರೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ದೊರೆತಂತಹ ಅತ್ಯಂತ ಪ್ರಾಚೀನ ಶಾಸನಗಳನ್ನ ಯಾರು ಬರೀತಾರೆ, ಹಾಗೆ ಅವು ಎಲ್ಲಿ ಕಂಡು ಬರುತ್ತವೆ ಅಂತ 3 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಕಂಡು ಬರುವಂತಹ ಅತ್ಯಂತ ಪ್ರಾಚೀನ ಶಾಸನಗಳನ್ನ ಮೌರ್ಯ ಚಕ್ರವರ್ತಿ ಅಶೋಕನಿಂದ ಬರೆಯಲಾಗಿದೆ. ತುಂಬಾ ಇಂಪಾರ್ಟೆಂಟು. ಇವನನ್ನ ನಾವು ಶಿಲಾಶಾಸನಗಳ ಪಿತಾಮಹ ಅಂತಲೂ ಕೂಡ ಕರಿತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಯಾವ ತರ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಕೇವಲ ಈ ಆಧಾರಗಳು ಅಂತಕ್ಕಂಥ ಅಧ್ಯಾಯದಿಂದ ನಾನು 20 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ತಂದಿರುವಂತದ್ದು. ಈ ವಿಡಿಯೋವನ್ನ ಎಲ್ರೂ ಕೂಡ ಲೈಕ್ ಮಾಡ್ಬೇಕು, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಅವುಗಳನ್ನ ಬಂಡೆಗಳು, ಕಲ್ಲಿನ ಕಂಬಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ಭಾರತದಾದ್ಯಂತ ಅನೇಕ ಸ್ಥಳಗಳಲ್ಲಿ ಇವುಗಳು ಕಂಡುಬರುತ್ತೆ. ಹೆಚ್ಚಾಗಿ ಇವು ಪ್ರಾಕೃತ ಭಾಷೆ ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರುವಂತಹ ಶಾಸನಗಳು. ಸರಿನಾ? ಗೊತ್ತಾಯ್ತಲ್ವಾ? ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿದೆ? 2 ನಿಮಗೆ ಕೇಳ್ತಾರೆ. ಸೊ 2 ಅಂಕಗಳಿದೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ರಾಯಚೂರಿನ ಮಸ್ಕಿ ಮತ್ತೆ ಬ್ರಹ್ಮಗಿರಿಯಲ್ಲಿ ಕಂಡುಬಂದಿರುವಂತದ್ದು. ಕನ್ನಡ ಭಾಷೆಯಲ್ಲಿ ಲಭ್ಯವಿರುವಂತಹ ಮೊದಲ ಶಾಸನ ಯಾವುದು? ನೋಡಿ, ನಮ್ಮ ಕದಂಬ ರಾಜವಂಶ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ಮೊಟ್ಟ ಮೊದಲನೇ ರಾಜವಂಶ ಅಂದ್ರೆ ಅದನ್ನ ನಾವು ಕದಂಬ ವಂಶ ಅಂತ ಕರಿತಾ ಇದೀವಿ ಅಲ್ವೇನ್ರಿ? ಈ ಕದಂಬ ರಾಜವಂಶದ
ರಾಜ ಕಾಕತ್ಸವರ್ಮನ ಬಗ್ಗೆ ಒಂದು ಶಾಸನ ನಮಗೆ ತಿಳಿಸ್ಕೊಡುತ್ತೆ, ಅದೇ ಹಲ್ಮಿಡಿ ಶಾಸನ ಅಂತ ಕರಿತೀವಿ. ಇದು ಈ ಹಲ್ಮಿಡಿ ಶಾಸನ ಏನಿದೆ ಕನ್ನಡ ಭಾಷೆಯಲ್ಲಿ ಲಭ್ಯವಿರುವಂತ ಮೊಟ್ಟ ಮೊದಲನೇ ಶಾಸನ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಬರೋದು ನ್ಯೂಮಿರಿಸ್ ಅಥವಾ ಈ ನಾಣ್ಯಶಾಸ್ತ್ರ ಅಂದ್ರೆ ಏನು? 2 ಅಂಕದ ಪ್ರಶ್ನೆ ಇದು. ನಾಣ್ಯಶಾಸ್ತ್ರ ಅಂದ್ರೆ ಏನು? ನಾಣ್ಯಶಾಸ್ತ್ರ ಏನ್ ಮಾಡುತ್ತೆ? ನಾಣ್ಯಗಳ ವಿಕಸನ, ಸ್ವರೂಪ, ಅಭಿವೃದ್ಧಿಯ ಅಧ್ಯಯನ ಅಂತ ಕರಿತಾ ಇದೆ. ಇದು ಇತಿಹಾಸವನ್ನ ಪುನರ್ ನಿರ್ಮಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಅದಕ್ಕೋಸ್ಕರ ನಾಣ್ಯಶಾಸ್ತ್ರದ ಅಧ್ಯಯನ ತುಂಬಾ ಅಗತ್ಯವಾಗಿರುವಂತದ್ದು ಅಲ್ವಾ? ಈ ನಾಣ್ಯಗಳ ಮೂಲಕನೇ ರಾಜರುಗಳ ಒಂದು ವೈಭವೋಪೇತ ಜೀವನ ಆಗಿರ್ಬೋದು, ಅವರ ಆಸಕ್ತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಾಗುವಂತದ್ದು. ನೆಕ್ಸ್ಟ್ ಪ್ರಶ್ನೆ, ನಾಣ್ಯಗಳು ಅವು ಸೇರಿದ ಅವಧಿಯ ಬಗ್ಗೆ ಯಾವ ಮಾಹಿತಿಯನ್ನ ಒದಗಿಸುತ್ತದೆ? ಅಂದ್ರೆ ಯಾವ ಎರಾದಲ್ಲಿ ಇದ್ವು, ಯಾವ ಒಂದು ಇಯರ್ ನಲ್ಲಿ ಇದ್ವು, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಾಗತ್ತೆ. ನಾಣ್ಯಗಳು ಅವು ಸೇರಿದ ಅವಧಿಗಳ ಧರ್ಮ ಆಗಿರ್ಬೋದು, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಮೇಲೆ ಮಾಹಿತಿಯನ್ನ ಕೊಡುವಂತ ಮೌಲ್ಯಯುತ ಮೂಲಗಳು ಅಂತ ಕರೀತಾರೆ. ಅದಕ್ಕೆ ನಾಣ್ಯ ಶಾಸ್ತ್ರ ತುಂಬಾ ಇಂಪಾರ್ಟೆಂಟ್. ನಾಣ್ಯಗಳು ಸಿಕ್ಕಿದೆ ಅಂತಂದ್ರೆ ಅದರಲ್ಲಿ ರಾಜ ಏನ್ ಕೆಲಸ ಮಾಡ್ತಾ ಇದ್ದ, ಏನಿಲ್ಲ, ಅದೆಲ್ಲವನ್ನ ಅವರು ತಮ್ಮ ಕಾರ್ಯಕಲಾಪಗಳನ್ನ ನಾಣ್ಯಗಳ ಮೂಲಕ, ಶಾಸನಗಳ ಮೂಲಕ ಕೆತ್ತಿಸಲ್ಪಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅವುಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಂದು ಅಸ್ತಿತ್ವದಲ್ಲಿರುವಂತಹ ವಿವಿಧ ರೀತಿಯ ಸ್ಮಾರಕಗಳು ಯಾವುವು? ಅಂದ್ರೆ ಇವತ್ತಿಗೂ ಕೂಡ ನಾವು ನೋಡ್ಬೋದು ಈ ಸ್ಮಾರಕಗಳನ್ನ. ಯಾವ್ಯಾವು ಹಾಗಾದ್ರೆ? ಸ್ತೂಪಗಳಿದೆ, ಬಸದಿಗಳಿದೆ. ಇವೆರಡೂ ಕೂಡ ಏನಪ್ಪಾ ಅಂದ್ರೆ ಜೈನ ದೇವಾಲಯಗಳಿಗೆ ನಾವು ಸ್ತೂಪಗಳು, ಬಸದಿಗಳು ಅಂತ ಕರಿತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ದೇವಾಲಯಗಳು ಕೂಡ ಸುಮಾರಿದೆ. ಯಾಕೆ? ನೀವು ಇವ್ರದ್ದು ನೋಡಿ, ಬನವಾಸಿ ನೋಡ್ತಾ ಇದ್ದೀರಾ, ಹಾಗೆ ಹೊಯ್ಸಳರ ಕಾಲದ ಹೊಯ್ಸಳೇಶ್ವರ ದೇವಸ್ಥಾನಗಳನ್ನ ನೋಡ್ತೀವಿ, ಮತ್ತೆ ವಿರೂಪಾಕ್ಷೇಶ್ವರ ದೇವಸ್ಥಾನಗಳನ್ನ ನೋಡ್ತಾ ಇದೀವಿ ಹಂಪೆಯಲ್ಲಿ. ಸೊ ಇವೆಲ್ಲವೂ ಕೂಡ ನಮ್ ಕಣ್ಣಿಗೆ ಇವತ್ತು ಕೂಡ ಕಾಣಿಸ್ತಾ ಇದೆ. ಅರಮನೆಗಳಿದೆ, ಕೋಟೆ ಕೊತ್ತಲಗಳಿದಾವೆ, ಜೊತೆಗೆ ಕೆಲವೊಂದು ನಶಿಸಿ ಹೋಗಿರ್ತಕ್ಕಂತ ಅವಶೇಷಗಳು ಕೂಡ ನಮ್ಗೆ ಸಿಕ್ಕಿದೆ. ಸೊ ಇವೆಲ್ಲವನ್ನ ನೋಡಿದಾಗ ನಮ್ಗೆ ಏನಂತ ಅನ್ಸುತ್ತೆ ಅಂದ್ರೆ, ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಹಿಂದಿನದನ್ನ ಅರ್ಥ ಮಾಡಿಕೊಳ್ಳಲು ಸ್ಮಾರಕಗಳು ನಮ್ಗೆ ಹೇಗೆ ಸಹಾಯ ಮಾಡುತ್ತೆ? ಇದು ಕೂಡ 2 ಅಂಕದ ಪ್ರಶ್ನೆ. ಅಂದ್ರೆ ಸ್ಮಾರಕಗಳು ನಮ್ಗೆ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಪ್ರಶ್ನೆ ಇದೆ. ನೋಡ್ಬೋದು ನೀವು, ಸ್ಮಾರಕಗಳು ಅವು ಸೇರಿರ್ತಕ್ಕಂತ ಅವಧಿಗೆ ಸಂಬಂಧಪಟ್ಟಂತ ಕೆಲವೊಂದು ನಾಗರಿಕತೆ, ಹಾಗೆ ಅಲ್ಲಿ ಅವ್ರು ಬಳಕೆ ಮಾಡಿದಂತ ತಂತ್ರಜ್ಞಾನ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಇವೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಆ ಕಾಲದ ರಾಜರು, ಆಡಳಿತಗಾರರ ಸಾಧನೆಗಳನ್ನ ಕೂಡ ಇದು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿನ ಕೆಲವು ಪ್ರಸಿದ್ಧ ಸ್ಮಾರಕಗಳ ಉದಾಹರಣೆಯನ್ನ ಕೊಡಿ ಅಂತ ಇದೆ. ಎಲ್ಲೆಲ್ಲಿದೆ ಸ್ಮಾರಕಗಳು? ಅಶೋಕ ಸ್ತಂಭಗಳು, ಇವು ಕೂಡ ಸ್ಮಾರಕಗಳು. ಅಜಂತ, ಎಲ್ಲೋರ ಗುಹೆಗಳು, ಎಲಿಫೆಂಟಾ ಗುಹೆಗಳಾಗಿರ್ಬೋದು, ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇವೆಲ್ಲವೂ ಕೂಡ ಇಂದಿಗೂ ಕೂಡ ನಾವು ವೀಕ್ಷಣೆ ಮಾಡ್ಬೋದು ಸ್ಮಾರಕಗಳು ಅಂತ. ನಮ್ಮ ಭಾರತ ದೇಶದ ವೈಭವಯುತವಾದಂತಹ ಪರಂಪರೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದೇ ಸ್ಮಾರಕಗಳು ಅಂತ ಹೇಳ್ತೀವಿ. ಇವುಗಳ ಕಾಲ, ಇವುಗಳ ಇವನ್ನೆಲ್ಲ ನೋಡ್ಕೊಂಡಿದ್ದು ನಾವೇನ್ ಮಾಡ್ತೀವಿ ಅಂತಂದ್ರೆ ಅವುಗಳ ಇರುವಿಕೆಯನ್ನ ಕನ್ಫರ್ಮೇಶನ್ ತಗೊಂಡಿದ್ದಾರೆ ಇತಿಹಾಸಕಾರರೆಲ್ಲ. ಇನ್ನು 3 ಅಂಕದ ಪ್ರಶ್ನೆಗೆ ಯಾವ ಕ್ವಶನ್ ಬರಬಹುದು ಅಂತಂದ್ರೆ, ಮೌಖಿಕ ಮೂಲಗಳು ಯಾವುವು? ಅವು ಭಾರತದ ಪರಂಪರೆಯನ್ನ ಹೇಗೆ ಸಂರಕ್ಷಿಸಿವೆ ಅಂತ ಇದೆ. ಅಂದ್ರೆ ಮೌಖಿಕ ಆಧಾರಗಳು ಅಂತ ಕರಿತೀವಿ. ಮೌಖಿಕ ಆಧಾರಗಳು ಅಂದ್ರೆ ಮನುಷ್ಯನ ಸಮಾಜದ ಅನುಭವಗಳು, ನೆನಪುಗಳನ್ನ ಸಾಹಿತ್ಯ, ಕವಿತೆ, ಹಾಡುಗಳ ರೂಪದಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಹಾಗಾದ್ರೆ ಮೌಖಿಕ ಸಂವಾದ ಮೂಲಕ ಏನಪ್ಪಾ ಅಂದ್ರೆ, ಈಗ ನಾವು ಬರ್ದಿಟ್ಟಂತ ಸಾಹಿತ್ಯಗಳು, ಹೇಳ್ದಂತ ಸಾಹಿತ್ಯಗಳೆಲ್ಲ ಕೂಡ ಪೀಳಿಗೆಗೆ ರವಾನೆ ಆಗ್ತಾ ಹೋಗುತ್ತೆ. ಭಾರತೀಯ ಇತಿಹಾಸವು ಈ ಮೌಖಿಕ ಸಂಪ್ರದಾಯದಿಂದ ಪ್ರಾರಂಭ ಆಗುತ್ತೆ. ವೇದಗಳು ದಾಖಲಾಗುವ ಮೊದಲು ಹಲವಾರು ತಲೆಮಾರುಗಳವರೆಗೂ ಕೂಡ ಮೌಖಿಕ ಸಂಪ್ರದಾಯದಂತೆ ಉಳ್ಕೊಂಡಿದೆ. ಸೊ ಹಾಗಾಗಿ ಭಾರತದ ಪರಂಪರೆಯನ್ನ ಕಾಪಾಡುವಲ್ಲಿ ಮೌಖಿಕ ಮೂಲಗಳು ಬಹಳ ಒಂದು ಸಾಕ್ಷಿಗಳನ್ನ ಒದಗಿಸುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ದಂತಕಥೆಗಳು ಅಂತ ಕರಿತೀವಿ.
ಹಾಗಾದ್ರೆ ಈ ದಂತಕಥೆಗಳನ್ನ ಯಾವುದೆಂದು ಕರಿತೇವೆ? ಯಾವ ರೀತಿಯ ಮಾಹಿತಿಯನ್ನು ಒದಗಿಸ್ತವೆ? ದಂತಕಥೆಗಳು ಸ್ಥಳ ಪುರಾಣಗಳು ಅಂತಾನೂ ಕೂಡ ಇವುಗಳನ್ನ ಕರಿತಾ ಇದೀವಿ. ಅಂದ್ರೆ ಸಾಮಾನ್ಯವಾಗಿ ನೇರವಾದಂತಹ ಐತಿಹಾಸಿಕ ಮಾಹಿತಿಯನ್ನ ಒದಗಿಸೋದಿಲ್ಲ ಇವು, ಆದ್ರೆ ಸಾಮಾಜಿಕ ನಂಬಿಕೆಗಳನ್ನ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಕೆಲವು ವ್ಯಕ್ತಿಗಳ ವೈಭವ ಅಥವಾ ನಿರ್ದಿಷ್ಟ ಸ್ಥಳಗಳ ಮಹತ್ವವನ್ನ ಎತ್ತಿ ತೋರಿಸುವಂತದಕ್ಕೆ ನಾವೇನಂತ ಕರಿತಾ ಇದೀವಿ? ದಂತಕಥೆಗಳು ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಧಾರ್ಮಿಕ ಸ್ಥಳಗಳಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರೋದಾದ್ರೆ, ಭಾರತೀಯ ವಾಸ್ತುಶಿಲ್ಪವನ್ನ ಯಾವುದು ಅನನ್ಯಗೊಳಿಸುತ್ತದೆ? ಅನನ್ಯ ಅಂತಂದ್ರೆ ವೈವಿಧ್ಯಮಯವಾಗಿಗೊಳಿಸುತ್ತದೆ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆ. ಶತಮಾನಗಳಿಂದ ದೇಶಾದ್ಯಂತ ಹೊರಹೊಮ್ಮಿದಂತ ಅಸಂಖ್ಯಾತ ಸ್ತೂಪಗಳು, ಬಸದಿಗಳು, ಚೈತ್ಯಗಳು, ಸಾವಿರಾರು ದೇವಾಲಯಗಳಲ್ಲಿ ಭಾರತೀಯ ವಾಸ್ತುಶಿಲ್ಪ ಬಹಳ ವಿಶಿಷ್ಟತೆಯನ್ನ ಹೊಂದಿರುವಂತ ಒಂದು ವಾಸ್ತುಶಿಲ್ಪ ಅಂತ ಕರಿತಾ ಇದೀವಿ. ಅವುಗಳನ್ನ ಅಧ್ಯಯನ ಮಾಡೋದ್ರಿಂದ ನಮ್ಗೇನು ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ, ಆ ಕಾಲದಲ್ಲಿ ಇದ್ದಂತ ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲಾ ಜೀವನದ ಬಗ್ಗೆನೂ ಕೂಡ ಪರೋಕ್ಷ ಜ್ಞಾನ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ವಾಸ್ತುಶಿಲ್ಪ ಏನಪ್ಪಾ ಅಂದ್ರೆ ಬಹಳ ವಿಶಿಷ್ಟವಾದದ್ದು, ಬಹಳ ಗಮನಾರ್ಹವಾದದ್ದು ಅಂತ ಕರಿತಾ ಇದೀವಿ. ನಮ್ಮಲ್ಲಿ ಯಾಕೆ ಸಾರ್ವತ್ರಿಕ ಇತಿಹಾಸ ಇಲ್ಲ? ನೋಡಿ, ನಮ್ಮಲ್ಲಿ ಯಾವುದೇ ಸಾರ್ವತ್ರಿಕ ಅಂತಂದ್ರೆ ಇಡೀ ಒಂದ್ ಇದಕ್ಕೆ ಸಂಪೂರ್ಣವಾಗಿ ದೇಶಕ್ಕೊಂದೇ ಇತಿಹಾಸ ಅಂತ ಹೇಳ್ತೀವ? ಇಲ್ಲ. ಯಾಕೆ ಅಂದ್ರೆ ನಾವು ಆಧಾರಗಳನ್ನ ಬಳಸಿದ ಪ್ರಕಾರ ಇತಿಹಾಸದ ಬಗ್ಗೆ ನಾವು ಪಡ್ಕೊಳ್ತಕ್ಕಂಥ ದೃಷ್ಟಿಕೋನವನ್ನ ನಿರ್ಧಾರ ಮಾಡತ್ತೆ. ಅಂದ್ರೆ ಈಗ ಬೇರೆ ಬೇರೆ ಮೂಲಗಳು ಒಂದು ಸಾರ್ವತ್ರಿಕ ನಿರೂಪಣೆಗಿಂತ ಐತಿಹಾಸಿಕ ಘಟನೆಗಳ ಬಹು ವ್ಯಾಖ್ಯಾನಗಳಿಗೆ ಕಾರಣವಾಗ್ತಕ್ಕಂಥ ವಿಭಿನ್ನ ದೃಷ್ಟಿಕೋನಗಳನ್ನ ಒದಗಿಸಬಹುದು. ಅದಕ್ಕೋಸ್ಕರ ನಾವು ಸಾರ್ವತ್ರಿಕ ಇತಿಹಾಸ ಇಲ್ಲ ಅಂತೇಳಿ ನಾವು ಕರಿತಾ ಇದೀವಿ. ಹಾಗೇನೆ ಈ ಸೆಷನ್ ಕೊನೆಯ ಪ್ರಶ್ನೆ ಅಂತಾನೆ ಹೇಳ್ಬೋದು. ಐತಿಹಾಸಿಕ ಮೂಲಗಳನ್ನ ನಾವು 2 ರೀತಿಯಲ್ಲಿ 2 ಗುಂಪುಗಳನ್ನಾಗಿ ಮಾಡ್ತೇವೆ. ಯಾವುವು ಅಂತ ಇದೆ. ಒಂದು ಸಾಹಿತ್ಯಿಕ ಮೂಲಗಳು, ಇನ್ನೊಂದು ಪುರಾತತ್ವ ಶಾಸ್ತ್ರದ ಮೂಲಗಳು ಅಂತ ಕರಿತಾ ಇದೀವಿ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮ್ಗೆ ಇವತ್ತು ನಾನು ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ಮಾಡಿರುವಂತ ವಿಡಿಯೋ. ಹೋಪ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.